ನಮಸ್ಕಾರ ವೀಕ್ಷಕರೇ, ಎಸ್ ಕೆ ಇನ್ಫೋ ಹಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾವಿವತ್ತು ಇರುವಂಥದ್ದು ಸುಳ್ಯ ತಾಲೂಕಿನ ಅಲೆಟ್ಟಿ ಗ್ರಾಮದ ಅರಂಬೂರು ಎಂಬಲ್ಲಿ ಶ್ರೀ ಸುನೀಲ್ ಕುಮಾರ್ ಸರ್ ಇವರು ಒಂದು ಅಂದವಾದ ಮನೆಯನ್ನು ಕಟ್ಟಿದ್ದಾರೆ. ಸುನೀಲ್ ಕುಮಾರ್ ಸರ್ ಇವರು ವೃತ್ತಿಯಲ್ಲಿ KVG ಪಾಲಿಟೆಕ್ನಿಕಲ್ಲಿ ಪ್ರಾಧ್ಯಾಪಕರಾಗಿದ್ದಾರೆ. ಬನ್ನಿ ಅವರ ಸುಂದರವಾದ ಮನೆಯನ್ನು ನೋಡೋಣ ಮತ್ತು ಅವರನ್ನು ಭೇಟಿಯಾಗೋಣ, ಹೇಗಿದ್ದಾರೆ ಅಂತ ಕೇಳೋಣ. ಸರ್ ನಮಸ್ತೆ. ಮೇಡಮ್ ನಮಸ್ತೆ, ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನೋಡಿದೆ ಮನೆ ಎಲ್ಲ ತುಂಬ ಚಂದ ಕಟ್ಟಿದ್ದೀರಾ. ಯಾವ ರೀತಿ ಒಂದು ಐಡಿಯಾ ಇತ್ತು ಸರ್ ಕಟ್ಟುವಾಗ ನಿಮಗೆ? ಕಾನ್ಸೆಪ್ಟ್ ಯಾವ ರೀತಿ? ಒಂದು ಕನಸು ಇತ್ತು ಸರ್, ಒಂದು ಲೈಫಲ್ಲಿ ಒಂದು ಮನೆ ಕಟ್ಟಬೇಕು, ಒಂದು ಎಲ್ಲ ವ್ಯವಸ್ಥೆಗಳಿರುವಂಥ ಮನೆಯನ್ನು ಕಟ್ಟಬೇಕು ಹಾಗಂತ ನಾವು ಡಿಸೈಡ್ ಮಾಡಿ ಒಂದು ಪ್ಲ್ಯಾನ್ ಎಲ್ಲ ಮಾಡಿದ್ದೀವಿ ಸರ್. ಓಕೆ, ಅದಕ್ಕೆ ನಮ್ಮ HOD ಹರೀಶ್ ಸರ್ ಅವರು ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ ಪ್ಲ್ಯಾನ್ ಎಲ್ಲ ಮಾಡಿ. ಓಕೆ, ಹಾಗೆ ಅದ್ರ ಮೂಲಕ ಒಂದು ಮನೆಯನ್ನು ಆದಷ್ಟು ಬೇಗ 1 ವರ್ಷ 4 ತಿಂಗಳಲ್ಲಿ ಮುಗಿಸಿದ್ವಿ ಸರ್. ಓಕೆ, ಹಾಗೆ ನೀವು ಆ್ಯಕ್ಚುಲಿ ಅಲ್ಲೇ ವರ್ಕ್ ಮಾಡೋದ್ರಿಂದ ನಿಮಗೆ ಇದರೆಲ್ಲ ಪ್ಲ್ಯಾನ್ ಕೂಡ ಇರುವಂಥದ್ದಲ್ಲ, ನೀವೇ ಪ್ಲ್ಯಾನ್ ಮಾಡಿದರೆ ಇದಕ್ಕೆ ಹೇಗೆ? ಪ್ಲ್ಯಾನ್ ಒಂದು ಬೇಸಿಕಲಾಗಿ ಮಾಡಿದ್ದೆ, ಮತ್ತು ನಮ್ಮ ಇಂಜಿನಿಯರ್ ಅವರು ಅದಕ್ಕೆ ಒಂದು ಫೈನಲ್ ಟಚಪ್ ಕೊಟ್ಟು ಅದನ್ನು ಎಲಿವೇಷನ್ಗೆ ಕೊಟ್ಟಿದ್ದಾರೆ ಸರ್. ಓಕೆ ಓಕೆ. ಸಿಟ್ಔಟಲ್ಲಿ ಯಾವ ರೀತಿ ಇದು ಮಾಡಿದ್ದೀರಿ ಸರ್? ಅಂದರೆ ನೆಲಕ್ಕೆ ಏನನ್ನು ಉಪಯೋಗಿಸಿರುವಂಥದ್ದು? ಸಿಟ್ಔಟಲ್ಲಿ ಅದು ಸ್ಟೆಪ್ಸ್ ಎಲ್ಲ ಗ್ರಾನೈಟ್ ಯೂಸ್ ಮಾಡಿದ್ದಾರೆ ಸರ್. ಓಕೆ, ಲ್ಯಾಪೋತ್ರ ಗ್ರಾನೈಟ್ ಅಂತ. ಲ್ಯಾಪೋತ್ರ ಇದು ಗ್ರಾನೈಟ್ ಟೈಪ್ಸ್ ಟೈಲ್ಸ್ ಸರ್ ಇದು. ಓಕೆ, ಟೈಲ್ಸನ್ನು ಯೂಸ್ ಮಾಡಿ ಸರ್, ವಿಟ್ರಿಫೈಡ್ ಟೈಲ್ಸ್. ಓಕೆ, ಹಾಗೆ ಅನಂತರ ನೀವು ಗೋಡೆಗೆ ಇಲ್ಲಿ ಸ್ವಲ್ಪ ಅಂದರೆ ಶೈನಿಂಗ್ ಇದೆ, ಇದೆಂತ ಯೂಸ್ ಮಾಡಿ? ಅದು ಶೈನಿಂಗ್, ಅದಕ್ಕೊಂದು ಶೈನಿಂಗ್ ಕಲರ್ ಕೊಟ್ಟಿದೆ ಸರ್. ಒಂದು ಫಸ್ಟ್ ಅದು ಮ್ಯಾಟ್ ಕಲರ್, ಓಕೆ, ಡಲ್ ಇತ್ತು ಸ್ವಲ್ಪ, ಅದಕ್ಕೋಸ್ಕರ ಒಂದು ಶೈನಿಂಗೋಸ್ಕರ ಒಂದು ಶೈನಿಂಗ್ ಟಚ್ ಅಪ್ ಕೊಟ್ಟಿದ್ದೀವಿ ಸರ್. ಇದು ಆ್ಯಕ್ಚುಲಿ ಟೈಲ್ಸಾ? ಟೈಲ್ಸ್ ಅಲ್ಲೇ ಶೈನಿಂಗ್ ಕೊಟ್ಟಿದ್ದೀವಿ ಸರ್. ಇಲ್ಲಿ ಬಾಗಿಲಿಗೆ ಯಾವ ಮರ ಯೂಸ್ ಮಾಡಿದ್ರಿ? ಹಲಸು, ಜಾಕ್ ಫ್ರೂಟ್ ಮರ, ಹಲಸಿನ ಮರ ಮಾಡಿರುವಂಥದ್ದು. ಓಕೆ, ಅದರಲ್ಲಿ ನಿಮ್ಮದೇ ಐಡಿಯಾ ಇತ್ತಾ ಅಥವಾ ಅವರೇ ಮಾಡಿರುವ? ಅವರೊಂದು ಮೊದಲಾಗಿ ಅವ್ರನ್ನ ತೋರಿಸಿದ್ರು ಡಿಸೈನ್ ಎಲ್ಲ, ಅದ್ರಲ್ಲಿ ನಾವು ಫೈನಲ್ ಆಗಿ ಒಂದು ಚೂಸ್ ಮಾಡಿ ಇದು ಮಾಡಿ ಸರ್. ಈ ಮನೆಯ ಹೆಸರು ಶ್ರೀ ಪದ್ಮಾಂಬಿಕಾ ನಿಲಯ ಅಂತ ಹೇಳಿ. ಏನು ಸರ್ ಇದು ಈ ರೀತಿ ಹೆಸರು ಇಡಲಿಕ್ಕೆ ಒಂದು ವಿಶೇಷವಾದ ಕಾರಣ ಏನಾದರೂ ಇದೆಯಾ? ಕಾರಣ ಅಂತ ಹೇಳಿದ್ರೆ, ಅಮ್ಮ ಮೊದಲನೇ ಪ್ರಶಸ್ತಿ ಅಮ್ಮನಿಗೆ ನಾನು, ಹಾಗಾಗಿ ನಮ್ಮ ಅಮ್ಮನ ಹೆಸರು ಪದ್ಮಾವತಿ ಅಂತ, ಹಾಗಾಗಿ ಪದ್ಮ ಅಂತ ಫಸ್ಟಿಗೆ ಕೊಟ್ಟಿದ್ದೀನಿ. ಮತ್ತೆ ನಮ್ಮ ಊರಿನ ದೇವತೆ ಮೂಕಾಂಬಿಕಾ, ಅವರ ಸನ್ನಿಧಾನದ ಮೂಲಕ ನಾವು ಯಾವಾಗಲೂ ಕೆಲಸಕ್ಕೆ ಹೋಗೋದು ಬರೋದೆಲ್ಲ ಅಲ್ಲಿ ಮೂಲಕನೇ, ಹಾಗಾಗಿ ಪದ್ಮಾಂಬಿಕಾ ಅಂತ ಅರ್ಧ ಹೆಸರು ಇಟ್ಟಿದ್ದೇನೆ. ಪದ್ಮಾಂಬಿಕಾ ನಿಲಯ ಅಂತ ನಾನು ಇಟ್ಟಿದ್ದೇನೆ. ಅದೇ ರೀತಿ ಇಂಗ್ಲಿಷ್ನ ಆಲ್ಫಾಬೆಟ್ ಬಂದಾಗ ಇದರಲ್ಲಿ ಬರುವಂಥ ಎಲ್ಲ ಇಂಗ್ಲಿಷ್ ಆಲ್ಫಾಬೆಟಲ್ಲಿ ನಮ್ಮ ಮನೆಯ ಫ್ಯಾಮಿಲಿಯ ಎಲ್ಲರ ಹೆಸರು, ಅದೇ ರೀತಿ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅವರ ಹೆಸರು, ಅವರ ಫ್ಯಾಮಿಲಿ ಹೆಸರು, ಎಲ್ಲರ ಹೆಸರು ಇದರಲ್ಲಿ ಬರುವಂಥದ್ದು. ಹಾಗಾಗಿ ಆ ಕಾನ್ಸೆಪ್ಟ್ ಅಲ್ಲಿ ನಾನು ಶ್ರೀ ಪದ್ಮಾಂಬಿಕೆ ನಿಲಯ ಅಂತ ಇಟ್ಟಿರುವಂಥದ್ದು. ತಾಯಿಯ ಹೆಸರು, ದೇವರ ಹೆಸರು, ಕುಟುಂಬದವರ ಎಲ್ಲರ ಹೆಸರು ಬರುತ್ತೆ ಇದರಲ್ಲಿ. ಓಕೆ, ತುಂಬಾ ಕ್ರಿಯೇಟಿವ್ ಆಗಿ ಇಟ್ಟಿದ್ದೀರಾ ಸರ್ ಹೆಸರನ್ನು. ಓಕೆ, ಮನೆ ಒಳಗೆ ನೋಡುವ ಸರ್. ಸರಿ ಸರ್, ಬನ್ನಿ. ನಾವೀಗ ಮನೆ ಒಳಗಿರುವಂಥದ್ದು. ಇಲ್ಲಿ ನೆಲಕ್ಕೆ ಏನು ಯೂಸ್ ಮಾಡಿದ್ದೀರಿ ಸರ್? ಆ್ಯಕ್ಚುಲಿ ಇದು ಕೂಡ ವಿಟ್ರಿಫೈಡ್ ಟೈಲ್ಸ್ ಸರ್. ಯಾವ್ದು? ವಿಟ್ರಿಫೈಡ್ ಟೈಲ್ಸ್ ಮಾಡಿದ್ದಾರೆ ಸರ್. ಇದು 4x6 ಯೂಸ್ ಮಾಡಿ ಸರ್. ಓಕೆ, ಏನಿದ್ರೆ ವಿಶೇಷತೆ ಅಂತ ಹೇಳಿದರೆ? ವಿಶೇಷತೆ ಹೇಳಿದರೆ ಸರ್, ಇದು ಲೈಕ್ ಗ್ರನೈಟ್ ಥರನೇ ಶೇಪ್ ಇದೆ ಸರ್, ಶೈನಿಂಗ್ ಇದೆ. ಓಕೆ, ಅದೇ ಥರ ಬರುವಂಥ ಒಂದು ಕಾನ್ಸೆಪ್ಟಲ್ಲಿ, ಯಾಕಂದರೆ ಗ್ರನೈಟಿಗೆ ಈಗ ತುಂಬ ಕಾಸ್ಟ್ಲಿ ಇದೆ. ಓಕೆ, ಹಾಗಾಗಿ ನಾನು ಸ್ವಲ್ಪ ಎಕನಾಮಿಕ್ ಇದು ನೋಡಿಕೊಂಡು ಇದನ್ನೇ ಹಾಕೋಣ ಅಂತ ಡಿಸೈಡ್ ಮಾಡಿ ಹಾಕಿ ಸರ್. ಓಕೆ ಓಕೆ. ಇಲ್ಲಿ ಟಿವಿಯ ಕಡೆ ಸ್ವಲ್ಪ ಒಳ್ಳೆ ಡಿಸೈನ್ ಮಾಡಿರ್ತೀರಿ. ಹೌದು ಸರ್, ಅಲ್ವಾ? ಇದು ಸ್ವಲ್ಪ ಅದೇನು ಮೆಟೀರಿಯಲ್ ಎಂತ ಯೂಸ್ ಮಾಡಿರುವಂಥದ್ದು? ಅಲ್ಯೂಮಿನಿಯಂ ಪ್ಯಾನಲ್ಸ್ ಎಲ್ಲ. ಅಲ್ಯೂಮಿನಿಯಂ. ಓಕೆ, ಮರದ ಥರ ಡಿಸೈನ್ ಚೆನ್ನಾಗಿ ಕಾಣ್ತಿದೆ ಆ್ಯಕ್ಚುಲಿ. ಇಲ್ಲಿ ಒಂದು ಟಿವಿ ಬರಬೇಕಷ್ಟೇ, ದೊಡ್ಡ ಸೈಜಿನ ಟಿವಿ ಬರಬೇಕಷ್ಟೇ. ಓಕೆ, ಟಿವಿ ಇಡ್ಲಿಕ್ಕೆ ಈ ಥರ ಒಂದು ವ್ಯವಸ್ಥೆ ಮಾಡಿರುವಂಥದ್ದು. ನಾನು ಗಮನಿಸಿರುವಂಥದ್ದು POP ಗೆ ಸ್ವಲ್ಪ ಲೆಸ್ ಇಂಪಾರ್ಟೆನ್ಸ್ ಕೊಟ್ಟಿದ್ದೀರಿ ಅಲ್ವಾ? POP ಗೆ ಲೆಸ್ ಇಂಪಾರ್ಟೆನ್ಸ್ ಕೊಟ್ಟಿದ್ದೀನಿ ಸರ್. ಯಾಕಂತ ಹೇಳಿದ್ರೆ POP ಅನ್ನೋದು ಡಿಸೈನ್ ಕೊಡ್ಬೋದು, ಓಕೆ, ಕಾಸ್ಟ್ಲಿ ಇದೆ ಬೇಸಿಕಲಿ, ಮತ್ತೆ ಅದು ಸ್ವಲ್ಪ ಹಾಳಾಯಿತು ಅಂದರೆ ಫುಲ್ ಸೆಟ್ಟೇ ಹೋಗುತ್ತೆ. ಓಕೆ ಓಕೆ. ಮತ್ತು ಆ ಥರ ಬೇರೆ ಒಂದು ಸಿಂಪಲ್ ಆಗಿ ಮಾಡೋಣ ಅಂತೇಳಿ ನಾನು ವಿದೌಟ್ POP ಮಾಡಿ ಸರ್. ಓಕೆ ಓಕೆ. ಆ ಥರ ಇಲ್ಲಿ ಮನೆಗೆ ಹಾಲಿಗೆ ಏನಾದರೂ ಕಲರ್ ಕಾಂಬಿನೇಷನ್ ಮಾಡುವಾಗ ಏನಾದರೂ ನೀವು ತಗೊಂಡಿದ್ದೀರಿ ಇದೇ ಕಲರ್ ಬೇಕು ಅಂದರೆ? ಇಲ್ಲಿ ಲೈಟ್ ಪಿಸ್ತಾನೆ ಇದು ಅಲ್ಲ? ಲೈಟ್ ಪಿಸ್ತಾ ಇದೇ ಥರ ಎಲ್ಲ ಕಡೆ ತಗೊಂಡಿದ್ದೀರಾ ಅಥವಾ ರೂಮ್ಗೆ ಬೇರೆ ಬೇರೆ ತಗೊಂಡಿದ್ದೀರಾ? ನಾನೆಲ್ಲ ವಾಲ್ಗೆ, ಇಂಟೀರಿಯರ್ ವಾಲ್ಗೆ ಲೈಟ್ ಪಿಸ್ತಾನೆ ಕೊಟ್ಟಿರೋದು ಸರ್. ಲೈಟ್ ಪಿಸ್ತಾನೆ ಕೊಟ್ಟಿರುವಂಥದ್ದು. ಅದು ನಾವು ಬೇರೆ ಒಂದು ಮನೆಗೆಲ್ಲ ಹೋಗಿದ್ವಿ ಸರ್ ಪೇಂಟರ್ ಜೊತೆ, ಹಾಗೆ ಅಲ್ಲೆಲ್ಲ ನೋಡಿ ಒಂದು ಡಿಸೈಡ್ ಮಾಡಿ ಈ ಕಲರ್ನ ಸೆಲೆಕ್ಟ್ ಮಾಡಿ ಸರ್. ಓಕೆ, ಒಟ್ಟಾಗಿ ಎಷ್ಟು ಸ್ಕ್ವೇರ್ ಫೀಟ್ ಇದೆ ಸರ್ ಮನೆ? ಸರ್ ಬಾಟಮ್ 1400 ಇದೆ ಸರ್. 1400. ಮೇಲೆ ಫಸ್ಟ್ ಫ್ಲೋರು 1100 ಇದೆ ಸರ್. 1100. ಓಕೆ, ಒಟ್ಟು ಎಷ್ಟು ಖರ್ಚಾಗಿದೆ ಸರ್ ನಿಮಗೆ ಅಂದಾಜು? ಬಜೆಟ್ 50 ರಿಂದ 55 ಲಕ್ಷ ಖರ್ಚಾಗಿದೆ. ಇಲ್ಲಿ ಲೆಫ್ಟೇ ಕಿಚನ್ ಕೊಟ್ಟಿರುವಂಥದ್ದು? ಇಲ್ಲಿ ಅಂದ್ರೆ ಇದು ಪೂರ್ವ ಭಾಗ ಬಾಗಿಲು. ಓಕೆ, ಇಲ್ಲಿ ಅಗ್ನಿಮೂಲೆ ಬರುತ್ತೆ. ಓಕೆ, ಈ ಕಡೆ ಆಗ್ನೇಯ ದಿಕ್ಕಲ್ಲಿ ನಾವು ಕಿಚನ್ ಕೊಟ್ಟಿದ್ದೀವಿ. ಓಕೆ ಮೇಡಮ್, ತೋರಿಸ್ತಾರೆ ಕಿಚನ್ ಆಗಿದ್ದೀರಿ. ಲೈಟ್ ಈಗ ಕಿಚನ್ ಭಾಗಕ್ಕೆ ಬಂದಿರುವಂಥದ್ದು ನಾನು.
ಕಿಚನನ್ನು ಮೇಡಮ್ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಅವ್ರದ್ದು ಏನು ಕನಸು ಏನಾದರೂ ಇತ್ತು ಮೇಡಮ್, ಈ ರೀತಿ ಕಿಚನ್ ಮಾಡಬೇಕು ಅಂತ, ಇದೇ ರೀತಿ ಮಾಡಬೇಕು ಅಂತ? ಇತ್ತು ಸರ್, ಅಂದರೆ ಓಪನ್ ಕಿಚನ್ ಇರಬೇಕು ಅಂತ ಒಂದು ಆಸೆ ಇತ್ತು. ಅಂದರೆ ನಾವೀಗ ಫಿಲ್ಮ್ಗಳಲ್ಲೆಲ್ಲ ನೋಡ್ತೇವಲ್ಲ, ಆಲ್ಮೋಸ್ಟ್ ಈಗ ಸೀರಿಯಲ್ಸ್ಗಳಲ್ಲೆಲ್ಲ ಇದೇ ಥರ ಓಪನ್ ಕಿಚನ್ಸ್ ಇರುವಂಥದ್ದು. ಮತ್ತೆ ಈ ಥರ ಅಂದರೆ ಓಪನ್ ಕಿಚನ್ ಪಕ್ಕದಲ್ಲಿ ಡೈನಿಂಗ್ ಟೇಬಲ್ ಇರುವಂಥದ್ದು, ಇಲ್ಲೇ ಕೊಟ್ಟಿರುವಂಥದ್ದು. ಹಾಗೆ ಅಲ್ಲಿಂದ ಏನಾದರೂ ಇಟ್ಟರೆ ಇಲ್ಲಿ ತಗೊಂಡು ಇಲ್ಲಿ ತಿನ್ಬೋದು ಅಂತ ಹೇಳಿ. ಓಕೆ, ಇದರ ಇಲ್ಲಿ ಬಂದು ನೋಡಿದರೆ ಇದು ಯಾವುದು ಮೆಟೀರಿಯಲ್ ಯೂಸ್ ಮಾಡಿರುವಂಥದ್ದು ನೀವು ಇಲ್ಲಿಗೆ? ಇದು ಗ್ರಾನೈಟ್ ಯೂಸ್ ಮಾಡಿರುವಂಥದ್ದಾ? ಓಕೆ, ಇಲ್ಲಿಗೆ. ಅಲ್ಲಿ ಮೇಲೆ ಏನು ಹೆಚ್ಚು ಕೊಡಲಿಲ್ಲ, ಏನಾದರೂ ಅದಕ್ಕೆ ಪ್ರತ್ಯೇಕ ಇಂಪಾರ್ಟೆನ್ಸ್ ಉಂಟಂದರೆ ಹೆಚ್ಚು ಇಡುವಂತ ಒಂದು ಸ್ಪೇಸ್ ಕೊಡಲಿಲ್ಲ ನೀವು? ಇಲ್ಲ, ಬೇಡ ಅಂತ ಹೇಳಿ ಅಗತ್ಯತೆ ಅಷ್ಟೊಂದು ಬರುವುದಿಲ್ಲ ಅಂತ ಹೇಳಿ. ಓಕೆ, ಅಂದರೆ ಸ್ಟೋರ್ ರೂಮ್, ಸಪರೇಟ್ ಸ್ಟೋರ್ ರೂಮ್ ಇದೆ ಅಲ್ಲ, ಅಲ್ಲೆಲ್ಲ ಸಾಮಗ್ರಿಗಳನ್ನು ಅಲ್ಲೇ ಇಡಬಹುದು. ಸ್ವಲ್ಪ ಖರ್ಚನ್ನು ಕಡಿಮೆ ಮಾಡಿರುವಂಥದ್ದು, ಆ ರೀತಿ ಯೋಚನೆ ಮಾಡಿ. ಓಕೆ ಓಕೆ, ಇಲ್ಲಿ ಕೆಳಗೆ ಸ್ವಲ್ಪ ಏನಾದರೂ ಇಡಲಿಕ್ಕೆ ಸ್ವಲ್ಪ ಸ್ಪೇಸ್ ಕೊಟ್ಟಿದ್ದೀರಿ. ಓಕೆ ಓಕೆ. ಮುಂದಕ್ಕೆ ದೇವರ ಕೋಣೆ ಇಲ್ಲಿ ಯಾವ ಮೂಲೆಯಲ್ಲಿ ಬರುವಂಥದ್ದು? ಇದು ಈಶಾನ್ಯ ಭಾಗದಲ್ಲಿ ಬರ್ತದೆ. ಈಶಾನ್ಯ ಭಾಗದಲ್ಲಿ. ಓಕೆ, ದೇವರ ಕೋಣೆಗೆ ಯಾವ ರೀತಿ ಕಾನ್ಸೆಪ್ಟ್ ಯೂಸ್ ಮಾಡಿದ್ದೀರಿ ಸರ್ ನೀವು ಈಗ? ದೇವರ ಕೋಣೆಯಲ್ಲಿ ನಾವು ಇದು ಬಾಗಿಲೆಲ್ಲ ಹಲಸಿನ ಮರದಿಂದ ಮಾಡಿದ್ದೇವೆ ಸರ್. ಓಕೆ, ಮತ್ತೆ ಒಳಗಡೆ ದೇವರ ಫೋಟೋ ಇಡುವ ಜಾಗದಲ್ಲಿ ಗ್ರಾನೈಟನ್ನು ಸ್ಲ್ಯಾಬನ್ನು ಪ್ರೊವೈಡ್ ಮಾಡಿದ್ದೇವೆ ಸರ್. ಓಕೆ ಓಕೆ. ಹಾಗೆ ಮತ್ತೆ ನಾವು ಪುತ್ತೂರು, ಆ್ಯಕ್ಚುಲಿ ನಮ್ಮ ಬೇಸಿಕ್ ಪ್ಲೇಸ್ ಪುತ್ತೂರು. ಓಕೆ, ಸೊ ಹಾಗಾಗಿ ಪುತ್ತೂರು ಮಾಲಿಂಗೇಶ್ವರ ನಾವು ಆರಾಧಿಸುವುದು. ಹಾಗೆ ಮತ್ತೆ ನಾವು ಉಳ್ಳಾಲ್ತಿ ದೈವದ ಪಲ್ಲಕ್ಕಿ ಇಡುವವರು ನಾವು. ಹಾಗಾಗಿ ಬಲ್ನಾಡು ಉಳ್ಳಾಲ್ತಿ ದೈವದ, ಹಾಗಾಗಿ ಅಲ್ಲಿಂದ ಪಲ್ಲಕ್ಕಿ ತರೋದು ಮಾಲಿಂಗೇಶ್ವರ ದೇವರಿಗೆ. ಹಾಗಾಗಿ ಮಾಲಿಂಗೇಶ್ವರ ನಮ್ಮ ಪ್ರಥಮ ಆದ್ಯತೆ. ಹಾಗೆ ಓಕೆ. ನೆಕ್ಸ್ಟ್ ಮುಂದಕ್ಕೆ ಇಲ್ಲಿ ಇತ್ಲಾಗೆ ಏನು ಕೊಟ್ಟಿರುವಂಥ ಸರ್, ಒಂದು ವಾಶ್ ಮಾಡುವಂಥ ಒಂದು ಪ್ರದೇಶ ಅಲ್ವಾ? ಹೌದು ಸರ್. ಇಲ್ಲಿ ಕಾಮನ್ ಆಗಿ ಒಂದು ಹ್ಯಾಂಡ್ ವಾಶ್ ಮಾಡಲಿಕ್ಕೆ ಒಂದು ಪ್ಲೇಸ್ ಕೊಟ್ಟಿರುವಂಥದ್ದು. ಪ್ಲಸ್ ಇಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್. ಇದು ಮಾಸ್ಟರ್ ಬೆಡ್ರೂಮ್ ಸರ್. ನೋಡೋ ಸರ್, ಮಾಸ್ಟರ್ ಬೆಡ್ರೂಮ್ ಬನ್ನಿ. ಸ್ವಲ್ಪ ಸ್ಪೇಸ್ ಜಾಸ್ತಿ ಕೊಟ್ಟಿದ್ದೇವೆ ಸರ್ ಮಾಸ್ಟರ್ ಬೆಡ್ರೂಮ್. ಓಕೆ, ಇದು ವಾರ್ಡ್ರೋಬ್ ಇದು ಮಾಡಿದ್ದೇವೆ ಸರ್ ಅಲ್ಯೂಮಿನಿಯಂದ. ಓಕೆ, ಅಲ್ಯೂಮಿನಿಯಂ ವಾರ್ಡ್ರೋಬ್. ಓಕೆ, ಇದಕ್ಕೊಂದು ಅಟ್ಯಾಚ್ಡ್ ಬಾತ್ರೂಮ್ ಇಲ್ಲಿ ಕೊಟ್ಟಿರುವಂಥದ್ದು. ಓಕೆ, ಇಲ್ಲಿ ವೆಸ್ಟರ್ನ್ ಟೈಪು ನಾವು ಕಮೋಡನ್ನು ಕೂರಿಸಿದ್ದೀವಿ ಸರ್. ಓಕೆ ಓಕೆ ಓಕೆ. ಸ್ವಲ್ಪ ರಫ್ ಇರುವಂಥದ್ದು ಇಲ್ಲಿ ಟೈಲ್ಸ್ ಯೂಸ್ ಮಾಡಿದ್ದೀವಿ. ಟೈಲ್ಸ್ ಅಲ್ಲಿ ಒಂದು ಸ್ಕ್ವೇರ್ ಫೀಟ್ ಅಲ್ಲಿ ಮಾಡಿದ್ದೀವಿ, ಮ್ಯಾಟ್ ಫಿನಿಶ್ ಟೈಲ್ಸ್. ಓಕೆ, ಸ್ವಲ್ಪ ರಫ್ ಇದೆ, ಜಾರಲ್ಲ. ಓಕೆ ಓಕೆ ಓಕೆ. ಇಲ್ಲಿ ಕೂಡ ನೀವು POP ಬಳಕೆ ಅಷ್ಟೊಂದು ಮಾಡಲಿಲ್ಲ? POP ಮಾಡಲ್ಲ ಅಂತ ಡಿಸೈಡ್ ಮಾಡಿದ್ದೀವಿ, ಬೇಡ ಅಂತಾನೆ. ಯಾಕಂದ್ರೆ ಸ್ವಲ್ಪ ವಾಟರ್ ಕಂಟೆಂಟ್ ಅದಕ್ಕೆ ಬಿದ್ದರೆ POPಗೆ ಅದು ಮತ್ತೆ ಎಲ್ಲ ಹಾಳಾಗೋದು ಸರ್. ಅದಕ್ಕೋಸ್ಕರ ಅದು ಬೇಡ ಅಂತ ಡಿಸೈಡ್ ಮಾಡಿ ಮನೆ ಮಾಡಿದ್ವಿ ಸರ್. ಇಲ್ಲೊಂದು ಮೇಕಪ್ ಮಾಡಲಿಕ್ಕೆ ಅಥವಾ ಏನಾದರೂ ಡ್ರೆಸ್ಸಿಂಗ್ ಮಾಡಲಿಕ್ಕೋಸ್ಕರ ಮಿರರ್ ಎಲ್ಲ ಮಾಡಿರುವಂಥದ್ದು. ಓಕೆ, ಇಲ್ಲಿ ಇನ್ನೊಂದು ಬೆಡ್ರೂಮ್ ಕೊಟ್ಟಿರುವಂಥದ್ದು. ಇದು ಇನ್ನೊಂದು ಬೆಡ್ರೂಮ್ ಸರ್, ಸೇಮ್ ಅದೇ ಟೈಪ್. ಮಾಸ್ಟರ್ ಬೆಡ್ರೂಮ್ ಅಲ್ಲ? ಓಕೆ, ಇದು ಇನ್ನೊಂದು ಬೆಡ್ರೂಮ್ ಸರ್. ಬೆಡ್ರೂಮ್ ಕೊಟ್ಟಿರೋ ಇಲ್ಲಿ ಕೂಡ ನಾವೊಂದು ವಾರ್ಡ್ರೂಮ್ ಮಾಡಿದ್ದೀವಿ ಸರ್. ಇಲ್ಲಿ ಕೂಡ ಪಿಸ್ತಾನೆ ಕಲರ್ ಯೂಸ್ ಮಾಡಿ, ಪ್ರತಿಯೊಂದು ಕೂಡ ಅದನ್ನೇ ಯೂಸ್ ಮಾಡಿ ಸರ್. ಓಕೆ ಓಕೆ ಓಕೆ. ನೆಕ್ಸ್ಟ್ ಇಲ್ಲೊಂದು ಬಾತ್ರೂಮ್, ಇಲ್ಲೊಂದು ಕಾಮನ್ ಆಗಿ ಬಾತ್ರೂಮ್ ಮಾಡಿದ್ದೀವಿ ಸರ್. ಕೊಟ್ಟಿದ್ದೀರಿ ಕಾಮನ್ ಬಾತ್ರೂಮ್ ಇಲ್ಲಿ ಮಾಡಿದ್ದೀವಿ ಸರ್, ಈ ಕಡೆ. ಓಕೆ, ಇಲ್ಲಿ ಕಾಮನ್ ಬಾತ್ರೂಮ್ ಮಾಡಿದ್ದೀವಿ. ಓಕೆ, ಸೇಮ್ ಅದೇ ಟೈಪಲ್ಲಿ ಇಲ್ಲಿ ಇಂಡಿಯನ್ ಟೈಪು ಕಮೋಡ್ ಕೊಟ್ಟಿದ್ದೀವಿ ಸರ್. ಓಕೆ ಓಕೆ. ಅಲ್ಲಿ ವೆಸ್ಟರ್ನ್ ಕೊಟ್ಟಿದ್ದೀರಿ, ಇಲ್ಲಿ ಇಂಡಿಯನ್ ಕೊಟ್ಟಿದ್ದೀರಿ. ನಾರ್ಮಲ್ ಆಗಿ ಹಿಂದಿನವರಿಗೆಲ್ಲ ವೆಸ್ಟರ್ನ್ ಅಷ್ಟೊಂದು, ನಮ್ಮ ಹಿರಿಯವರಿಗೆಲ್ಲ ವೆಸ್ಟರ್ನ್ ಅಷ್ಟೊಂದು ಸೂಕ್ತ ಅನಿಸೋದಿಲ್ಲ, ಅದಕ್ಕೋಸ್ಕರ ನಾವು ಇಲ್ಲಿ ಇಂಡಿಯನ್ ಕೊಟ್ಟಿದ್ದೀವಿ. ಓಕೆ ಓಕೆ. ಹಾಗೆ ನೆಕ್ಸ್ಟ್ ಮುಂದಕ್ಕೆ ಮೇಲೆ ಫಸ್ಟ್ ಫ್ಲೋರ್ ಹೋಗು ಸರ್. ಇದು ಸ್ಟೆಪ್ ಸರ್, ಇದು ಮ್ಯಾಟ್ ಫಿನಿಶ್. ಸ್ಟೆಪ್ ಯಾವುದರಲ್ಲಿ ಇದು ಮಾಡಿರುವಂತದ್ದು? ಮ್ಯಾಟ್ ಟೈಲ್ಸ್ ಸರ್, ಇದು ಮ್ಯಾಟ್ ಫಿನಿಶ್ ಟೈಲ್ಸ್ ಆದ್ರೆ ಇದು ಜಾರಲ್ಲ. ಇದು ಅಂದ್ರೆ ಗ್ರಾನೈಟ್ ಸ್ಟೆಪ್ ಹಾಕಿದ್ರೆ ತುಂಬಾ ಕಾಸ್ಟ್ಲಿ ಆಗ್ತದೆ ಗ್ರಾನೈಟ್ಗೋಸ್ಕರ, ಅದಕ್ಕೋಸ್ಕರ ಮ್ಯಾಟ್ ಫಿನಿಶ್ ಟೈಲ್ಸ್ ಹಾಕಿ. ಗ್ರಾನೈಟ್ ಆಕ್ಚುಲಿ ಅದು ಜಾರ್ತದೆ, ಇದು ಜಾರೋದು ಕೂಡ ಇಲ್ಲ, ಪ್ರಾಯದವರಿಗೆಲ್ಲ ಹತ್ತಿಕೊಂಡು ಹೋಗಲಿಕ್ಕೆ ಸುಲಭ ಇದೆ. ಹೌದು ಸರ್, ಮತ್ತೆ ಇದು ಸ್ವಲ್ಪ ಚೀಪ್ ಆಗ್ತದೆ ಕಂಪೇರ್ ಮಾಡಿದ್ರೆ ಗ್ರಾನೈಟ್ಗೆ. ಓಕೆ, ಇದು ಸ್ಟೀಲ್, ಮತ್ತೆ ಇಲ್ಲಿ ಸ್ಟೀಲ್ ವರ್ಕ್, ಅಲ್ಲಿ ಸ್ಟೀಲ್ ವರ್ಕ್ ಮಾಡಿ ಸರ್. ಇಲ್ಲಿ ಇದೊಂದು ಸ್ಪೇಸ್ ಆಕ್ಚುಲಿ ಆ ಕಡೆ ಇನ್ನೊಂದು ರೂಮ್ ಅಲ್ಲಿ ಇದು ಟಾಯ್ಲೆಟ್ ಬರುತ್ತೆ, ವಾಶ್ರೂಮ್, ಅದ್ರ ಕೆಳಗಡೆ ಸ್ಪೇಸ್ ಅನ್ನು ಈ ತರ ಯೂಟಿಲೈಸ್ ಮಾಡಿದ್ದಾರೆ. ಇಲ್ಲಿ ಏನಾದ್ರು ಸ್ಟೋರ್ ರೂಮ್ ಅಲ್ಲಿ ಇಡಬಹುದು, ಆ ತರ. ಓಕೆ, ಆ ತರ ಮಾಡಿದ್ದಾರೆ. ಒಳ್ಳೆ ಐಡಿಯಾ. ವೇಸ್ಟ್ ಆಗೋದು ಬೇಡ ಜಾಗ ಅಂತ, ಬೆಟರ್. ಹಾಗೆ ಓಕೆ, ಇಲ್ಲಿ ಆ್ಯಕ್ಚುಲಿ ಇಲ್ಲಿ ಒಂದು ಸ್ಪೇಸ್ ಅಲ್ಲ ಸರ್, ಇದು ಸ್ಪೇಸ್ ಸರ್. ಇದು ಏನಕ್ಕೆ ಯೂಸ್ ಮಾಡ್ಬೋದು ಈ ರೀತಿಯ ಸ್ಪೇಸನ್ನು ಆ್ಯಕ್ಚುಲಿ? ಸರ್ ನಾವೀಗ ಫಂಕ್ಷನ್ಗಳೆಲ್ಲ ಮಾಡಬೇಕಾದ್ರೆ ಅದನ್ನು ಯೂಸ್ ಮಾಡ್ಬೋದು. ಮತ್ತು ಕೆಳಗಡೆ
ಇರೋರ್ನು ನಾವು ಮೇಲ್ಗಡೆಯಿಂದ ಆರಾಮ್ಸೆ ನೋಡ್ಬೋದು. ಓಕೆ ಯಾರು ಬಂದ್ರು ಏನ್ ಕತೆ ಏನ್ ಮಾಡ್ತಾ ಇದ್ದಾರೆ ಎಲ್ಲ ನೋಡ್ಬೋದು. ಓಕೆ, ಒಂದು ಸಣ್ಣ ಬರ್ತ್ಡೇ ಪಾರ್ಟಿ ಎಲ್ಲ ಮಾಡ್ಲಿಕ್ಕೆ ಬರ್ತ್ಡೇ ಪಾರ್ಟಿ ಎಲ್ಲ ಬೆಸ್ಟ್ ಜಾಗ ಇದೆ. ಮಾಡ್ಬೋದು. ಓಕೆ ಓಕೆ, ಇಲ್ಲಿ ಅದಕ್ಕೆ ವಾಶ್ ಕೂಡ ವಾಶ್ರೂಮ್ ಕೂಡ ಇಟ್ಟಿದ್ದೀವಿ ಹತ್ತಿರ. ಓಕೆ, ಆಮೇಲೆ ಪ್ಲಸ್ ಇಲ್ಲಿ ಒಂದು ರೂಮ್ ಕೊಟ್ಟಿರುವಂಥದ್ದು, ಅಲ್ಲೊಂದು ರೂಮ್ ಕೊಟ್ಟಿದ್ದೀವಿ. ಮೇಲೆ 2 ರೂಮ್ ಅಲ್ಲ, ಮೇಲೆ 2 ರೂಮು, ಕೆಳಗೆ ಕೆಳಗೆ 2 ರೂಮ್ ಕೊಟ್ಟಿದ್ದೀವಿ ಸರ್. ಇದು ಇನ್ನೊಂದು ರೂಮ್. ಓಕೆ, ಇಲ್ಲಿ ಕೂಡ ಅಷ್ಟೇ ಸ್ಪೇಸ್ ಇದೆ ಆಕ್ಚುಲಿ. ಅದು ಕೆಳಗೆ ಎಷ್ಟು ಕೊಟ್ಟಿದ್ದೀರಾ? ಈಕ್ವಲ್ ಸ್ಪೇಸ್ ಸರ್, ಈಕ್ವಲ್ ಸ್ಪೇಸ್. ಇಲ್ಲಿ ಕೂಡ ಆ ಕೆಳಗಡೆ ಎಷ್ಟು ಅಷ್ಟೇ ಇದೆ. ಎಷ್ಟು ಕೊಟ್ಟಿದ್ದೀರಾ ಅಲ್ಲಿ ಅಷ್ಟೇ ಸ್ಪೇಸ್ ಇದೆ ಸರ್. ಪ್ಲಸ್ ಇದರಲ್ಲಿ ಒಂದು ಅಟ್ಯಾಚ್ಡ್ ಅಲ್ಲಿ ಇರುವಾಗೆ ಸೇಮ್ ಇದಕ್ಕೂ ಕೂಡ ಅಟ್ಯಾಚ್. ಇಲ್ಲಿ ಬಾತ್ರೂಮ್ ಕೊಟ್ಟಿದ್ದೀವಿ. ಇಲ್ಲಿ ಬಾತ್ರೂಮ್ ಕೊಟ್ಟಿದೆ. ಇನ್ನೊಂದು ಬಾತ್ರೂಮ್ ಇಲ್ಲಿ ಕಾಮನ್ ಬಾತ್ರೂಮ್ ಕೊಟ್ಟಿದ್ದೀವಿ. ಇದು ಕಾಮನ್ ಬಾತ್ರೂಮ್ ಕೊಟ್ಟಿದೆ ಸರ್. ಅದು ಆಕ್ಚುಲಿ ಸ್ವಲ್ಪ ಚೆನ್ನಾಗಿದೆ, ಆಗ ನೋಡಿದೆ ನಾನು. ಅದೊಂದು ಅದರಲ್ಲಿ ಒಂದು ಡ್ರೆಸ್ಸಿಂಗ್ ರೂಮ್ ಎಲ್ಲ ಕೊಟ್ಟಿದೆ ಸರ್. ಲೈಟ್ ಇದೆ. ಇಲ್ಲಿ ಹೀಗೆ ಎಂಟರ್ ಆಗಿ ಇದು ಡ್ರೆಸ್ಸಿಂಗ್ ರೂಮ್ ಸರ್. ಇದು ಡ್ರೆಸ್ಸಿಂಗ್ ರೂಮ್. ಡ್ರೈ ಡ್ರೆಸ್ ಅಲ್ಲಿ ಇಲ್ಲೇ ಮಾಡಿ ಈ ಕಡೆ ಸ್ನಾನಕ್ಕೆಲ್ಲ ಈ ಕಡೆ ಬರುವಂಥದ್ದು. ಇಲ್ಲಿ ಇತ್ತಲಾಗೆ ಬಂದು ಇಲ್ಲಿ ಇನ್ನೂ ಸ್ಪೇಸ್ ಇದೆ, ಸ್ವಲ್ಪ ದೊಡ್ಡದಾಗಿ ಕೊಟ್ಟಿದೆ ಸರ್ ಬಾತ್ರೂಮ್. ಇಲ್ಲಿ ವೆಸ್ಟರ್ನ್ ಕಮೋಡ್ ಕೊಟ್ಟಿದೆ. ಓಕೆ, ಹಾಗೆ ಚೆನ್ನಾಗಿದೆ. ಇಲ್ಲೆಲ್ಲ ಸ್ನಾನ ಮಾಡಿ ಇಲ್ಲಿ ಎಲ್ಲ ಕನೆಕ್ಷನ್ ಇದೆ ಸರ್. ಸೋಲಾರ್ ವಾಟರ್, ಗೀಸರ್ ವಾಟರ್ ಎಲ್ಲ ಕನೆಕ್ಷನ್ ಇದೆ. ಹಾಗೆ ಇಲ್ಲಿ ಸ್ನಾನ ಮಾಡಿ ಆ ಕಡೆ ಡ್ರೈ ಬಟ್ಟೆ ಎಲ್ಲ ಹಾಕೊಂಡು ಆ ಕಡೆ ಹೋಗುವಂತ ಕಾನ್ಸೆಪ್ಟ್ ಇದೆ. ಅಂದ್ರೆ ಇಲ್ಲಿ ಸ್ವಲ್ಪ ನೋಡಿ, ಈ ಜಾಗ ಇದ್ರೆ ಡ್ರೆಸ್ ಎಲ್ಲ ಹಾಕ್ಲಿಕ್ಕೆ ಸ್ವಲ್ಪ ಒಳ್ಳೆ ಯೂಸ್ ಆಗ್ತದೆ ಈ ರೀತಿ ಕೊಟ್ರೆ. ಹೌದು ಸರ್, ಆಕ್ಚುಲಿ ಇದನ್ನೆಲ್ಲರೂ ಅಳವಡಿಸಿಕೊಳ್ಬಹುದು ಇಂಥ ಒಂದು ಐಡಿಯಾ. ಮುಂದಕ್ಕೆ ಇಲ್ಲಿ ಒಂದು ಸ್ಪೇಸ್ ಇದೆ ಸರ್. ಇಲ್ಲೊಂದು ಸ್ಪೇಸ್ ಇದೆ ಸರ್. ಇದು ಔಟ್ ಸೈಡ್ ಅಲ್ಲಿ ನಾವು ಬಾಲ್ಕನಿ ಕೊಟ್ಟಿದ್ದೇವೆ ಸರ್. ಬಾಲ್ಕನಿ. ಓಕೆ, ಇಲ್ಲೆಲ್ಲ ಚಾ ಎಲ್ಲ ಕುಡಿಲಿಕ್ಕೆ ಒಂದು ಸಂಜೆ ಹೊತ್ತಿಗೆ ಒಳ್ಳೇದಾಗ್ಬೋದು ಅಂತೆಲ್ಲ. ಇಲ್ಲೊಂದು ಸಿಟ್ಟಿಂಗ್ ಅರೇಂಜ್ಮೆಂಟ್ ಎಲ್ಲ ಮಾಡಿ, ಉಯ್ಯಾಲೆ ಥರ ಎಲ್ಲ ಮಾಡಿ ಕೂತ್ಕೊಂಡು ಪೇಪರ್ ಓದೋದು. ಇಲ್ಲಿ ಎಲ್ಲ ಅದೇ ರೀತಿ ಅರೇಂಜ್ಮೆಂಟ್ ಮಾಡ್ಬೋದು. ಆ ಥರ ಮಾಡಿದ್ದೀವಿ ಇಲ್ಲಿ ಅರೇಂಜ್ಮೆಂಟ್. ಇನ್ನು ಮಾಡ್ಬೇಕಷ್ಟೇ, ವರ್ಕೆಲ್ಲ ಯಾವುದೇ ಆಗಿಲ್ಲ ಸರ್. ಓಕೆ ಓಕೆ, ಇನ್ನು ಸ್ವಲ್ಪ ಕಂಪ್ಲೀಟ್ ಆಗಲಿಕ್ಕೆ ಇದೆ ನಿಮಗೆ ಏನೇ ಇದೆ ಕೆಲಸ. ಓಕೆ, ಪ್ಲಸ್ ಇನ್ನು ಇಲ್ಲಿ ಮೇಲೆ ಹೋಗ್ಲಿಕ್ಕೆ ಇಲ್ಲಿ ಹಂಚು ಕಾಣ್ತೈತೆ, ಅದು ಅಲ್ಲಿಯಾ? ಹೌದು, ಹಂಚದು ಮೇಲೆ ಹೋಗುತ್ತೆ. ಇದರ ಮೇಲೆ ಕೂಡ ಇಲ್ಲಿ ಟಾಪ್ ಫ್ಲೋರಿಗೆ ಹೋಗ್ಲಿಕ್ಕೆ ಇರುವಂಥದ್ದು. ಹೌದು, ಇಲ್ಲಿ ಸ್ವಲ್ಪ ಹಂಚು ಹಾಕಿದ್ದೀರಿ. ಇಲ್ಲಿ ಸ್ವಲ್ಪ ಹಂಚು ಹಾಕಿದೆ ಸರ್. ಯಾಕಂದ್ರೆ ಹಂಚು ನಮ್ದು ಬೇಸಿಕಲ್ಲಿ ನಾವು ಹಂಚಿನ ಮನೇಲಿ ಇದ್ದವರು, ಬಿಡ್ಲಿಕ್ಕೆ ಆಗುತ್ತೆ, ಅದನ್ನು ಬಿಡ್ಲಿಕ್ಕೆ ಆಗಲ್ಲ. ಹಾಗಾಗಿ ಅದೊಂದು ಇರ್ಲಿ ಅಂತ ಹೇಳಿ ನಾವು ಇದು ಮಾಡಿರುವಂತ ಸರ್. ಕೀ ಹಾಕಿದ್ದೀರಾ ಅಂತ ಮಕ್ಕಳು ಬರ್ತಾರೆ ಅಂತ ಹೇಳಿ ಇಲ್ಲಿ ಒಳಗಿಂದನೇ ನಾವು ಇದು ಮಾಡುವಂಥದ್ದು. ಇಲ್ಲಿಗೆಲ್ಲ ಭಾರಿ ಚಂದ ಕೃಷಿ ಕಾಣ್ತದಲ್ಲ. ಇಲ್ಲೆಲ್ಲ ಕೃಷಿ ಕಾಣ್ತದೆ, ತೋಟ ಎಲ್ಲ ತುಂಬಾ ಚಂದ ಕಾಣ್ತದೆ. ಕೆರೆ ಕೂಡ ಇದೆ ಸರ್. ಅಲ್ಲಿ ಕೆರೆ ತುಂಬಾ ಚಂದ ಕಾಣ್ತದೆ. ಮಳೆಗಾಲದಲ್ಲಿ ಚಂದ ಇಲ್ಲಿ. ಅದೇ ಓಕೆ ವೀಕ್ಷಕರೇ, ಹೇಗಿತ್ತು ಇವತ್ತಿನ ಹೋಮ್ ಟೂರ್ ವಿಡಿಯೋ? ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ ಹಾಗೂ ಈ ವಿಡಿಯೋಗೆ ಒಂದು ಲೈಕನ್ನು ನೀಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.